ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಇಲ್ವಲ್ಲ, ತಿಂಡಿ ಏನ್ ಮಾಡ್ಲಿ ನಾನು? ಇಷ್ಟೇನಾ ಇರೋದು? ಇದ್ರಲ್ಲಿ ಏನ್ ಮಾಡಕ್ಕಾಗುತ್ತೆ? ಯಪ್ಪ, ನೀವಾ? ನಾನೇನು ದೆವ್ವ ಬಂತು ಅಂತ ಎಷ್ಟು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ನೀವು ಇನ್ನೊಂದ್ಸಲ ಈ ತರ ಸೈಲೆಂಟ್ ಆಗಿಲ್ಲ ಬಂದು ಹೆದರ್ಸ್ಬೇಡಿ. ಆಮೇಲೆ ನಾನು ದೆವ್ವ ಅಂತ ಜೋರಾಗಿ ಕೂಕೊಂಡ್ಬಿಡ್ತೀನಿ, ಆಮೇಲೆ ಎಲ್ಲರೂ ಓಡ್ ಬಂದ್ಬಿಡ್ತಾರಷ್ಟೇ. ಸರಿ, ಹಾಗಾದ್ರೆ ಇನ್ಮೇಲೆ ಪಕ್ಕದ ರಸ್ತೆನಲ್ಲೇ ದುರ್ಗಾ ದುರ್ಗಾ ಅಂತ ಕೂಕೊಂಡ್ಬರ್ತೀನಿ, ಸರಿನಾ? ಅದ್ ಸರಿ, ಏನ್ ಮಾಡ್ತಿದ್ಯಾ? ಏನೋ ಹುಡ್ತಿರೋ ಹಾಗಿತ್ತು. ತಿಂಡಿ ಮಾಡ್ಬೇಕು, ಆದ್ರೆ ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಬೋನಸ್ ಬಂದಾಗ್ಲೇ ಹೇಳ್ದೆ ತಾನೆ ಸ್ವಲ್ಪ ಖರ್ಚಿಗೆ ಇಟ್ಕೋ ಅಂತ. ಬಂದಿದ್ದೀನಲ್ಲ ಊರಿಗೆ ಕಳ್ಸ್ಬಿಟ್ಟೆ. ಅಲ್ಲ, 500 ರೂಪಾಯಿ ಇಟ್ಕೊಂಡಿದ್ನಲ್ಲ. ಈಗಿನ ಕಾಲದಲ್ಲಿ 500 ರೂಪಾಯಿನಲ್ಲಿ ಏನಾಗತ್ತೆ ದುರ್ಗಾ? ಏನೂ ಆಗಲ್ಲ. ನೀನು ಇಲ್ಲಿಗೆ ದುಡಿಯಕ್ ಬಂದಿದ್ಯಾ ನಿಜ, ಆದ್ರೆ ನೀನ್ ಹೊಟ್ಟೆ ಬಟ್ಟೆ ಕಟ್ಕೊಂಡು ದುಡಿತಾ ಇದ್ರೆ ನಿನ್ ಆರೋಗ್ಯಕ್ಕೆ ಏನಾಗ್ಬೇಕು? ನೀನ್ ಚೆನ್ನಾಗಿದ್ರೆ ತಾನೆ ಸರಿಯಾಗಿ ಕೆಲಸ ಮಾಡೋದಕ್ಕಾಗದು. ಅಲ್ಲ, ಮಧ್ಯಾಹ್ನದ ಊಟನೂ ಫ್ಯಾಕ್ಟ್ರಿಲೇ ಮಾಡ್ಕೋತೀನಿ, ಸಂಜೆ ಹೊತ್ತು ಕೆಲವು ಸಲ ಅಲ್ಲೇ ಊಟ ಮಾಡ್ಕೊಂಬರ್ತೀನಿ. ಇನ್ನೇನ್ ರಾತ್ರಿ ಊಟ ಬೆಳಗ್ಗೆ ತಿಂಡಿ ಅಷ್ಟೇ ಮಾಡ್ಕೋಬೇಕು. ಒಂದ್ ಕೆಲಸ ಮಾಡು, ಪ್ರತಿ ತಿಂಗಳು ನಿನ್ ಖರ್ಚಿಗೆ ಅಂತ ಊಟ ತಿಂಡಿ ಬಟ್ಟೆ ಅದಕ್ಕೆಲ್ಲ ಎಷ್ಟು ಖರ್ಚಾಗತ್ತೆ ಅಂತ ಒಂದ್ಸಲ ಕೂತ್ಕೊಂಡು ಲೆಕ್ಕ ಹಾಕು. ಈಗ ಅಕ್ಕಿ ಮತ್ತೆ ಹಾಲಿದೆ ಅಲ್ವಾ? ಸಿಹಿಗೆ ಏನಿದೆ? ಬೆಲ್ಲ ಅಥವಾ ಸಕ್ಕರೆ ಇದೆಯಾ? ನೋಡ್ತೀನಿ. ಬೆಲ್ಲ ಸ್ವಲ್ಪ ಇದೆ. ಸರಿ, ಆಗಿದ್ರೆ ನಾನು ನಿನಗೊಂದು ರೆಸಿಪಿ ಹೇಳ್ಕೊಡ್ತೀನಿ. ಮೊದಲು ಅಕ್ಕಿನ ಬೇಯಕ್ಕಿಡು. ಹಾಲಲ್ಲೇ ಬೇಯಿಸ್ಬೇಕು. ಓ, ಹಾಲು ಕಮ್ಮಿ ಇದ್ರೆ ಪರವಾಗಿಲ್ಲ, ನೀರ್ ಹಾಕೋ. ಸರಿ. ಇದನ್ನ ಸಿಹಿ ಅನ್ನ ಅಂತಾರೆ, ಕೆಲವು ಕಡೆ ಅಕ್ಕಿ ಪಾಯಸನೂ ಅಂತಾರೆ. ಅಕ್ಕಿ ಪಾಯಸನ? ಏನಾಯ್ತು ದುರ್ಗಾ? ಅಕ್ಕಿ ಪಾಯಸ ಅಂದಾಗ ನನಗೆ ನಮ್ಮಪ್ಪ ನೆನಪಾದ್ರು. ಹಲೋ ಆಲ್. ಶರತ್ ಸಾಹೇಬ್ ದುಬೈಗೆ ಹೋಗಿರೋದ್ರಿಂದ ಇವತ್ತು ಆಫೀಸಿಗೆ ನಾನು ಬಂದಿದ್ದೀನಿ. ಆ್ಯಂಡ್ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಿಮ್ಮ ಸಹಾಯದಿಂದ ಮಾಡಬೇಕಾಗಿದೆ. ಆ್ಯಂಡ್ ನನಗೆ ಅಷ್ಟೊಂದು ಏನು ಗೊತ್ತಿಲ್ಲ, ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ಶರತ್ ಸರ್ ನಿಮಗೆಲ್ಲ ಹೇಳಿರ್ಬೋದಲ್ಲ ನಂಗೆ ಟ್ರೈನ್ ಮಾಡಿ ಅಂತ. ಸೊ ಹೋಪ್ ಯು ಆಲ್ ಸಪೋರ್ಟ್ ಮೀ. ಸರಿ, ನಿಮ್ಮ ಕೆಲಸ ಮಾಡಿ. ಅರೆ ಶಾನ್ವಿ, ನೀನು ಆಫೀಸಿಗೆ ಬಂದಿದ್ಯಾ? ಒಳ್ಳೆ ಸರ್ಪ್ರೈಸ್. ಸರ್ಪ್ರೈಸ್ ಏನಿಲ್ಲ ಮಾಯಾ, ಅಣ್ಣ ಕಳಿಸಿದ್ದು. ಶರತ್ತ? ಅಣ್ಣ ದುಬೈಗೆ ಹೋಗಿದ್ದಾನಲ್ಲ, ಅದಕ್ಕೆ 2 days ಫ್ಯಾಕ್ಟ್ರಿನ ನೀನೇ ನೋಡ್ಕೊ ಅಂತ ನನ್ನನ್ನು ಕಳಿಸಿದ. ವಾಟ್? ಶರತ್ ದುಬೈಗೆ ಹೋಗಿದ್ದಾರಾ? ಹಾಂ, ಏನೋ ಅರ್ಜೆಂಟ್ ಕೆಲಸ ಆಯಿತು ಅಂತ ಮಾರ್ನಿಂಗೇ ಹೋದ. ಏನೋ ಸಮ್ಮಿಟ್ ಅಂತಿದ್ದ. ಓ, ಓಕೆ. ಶಾನ್ವಿ, ಇಟ್ಸ್ ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಶರತ್ದೇನಾದ್ರೂ ಕೆಲಸ ಇದ್ರೆ ನಾನೇ ಅದನ್ನ ಹ್ಯಾಂಡಲ್ ಮಾಡ್ತೀನಿ. ಯು ಡೋಂಟ್ ವರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.